ಹಾಯ್ ಕನ್ನಡವದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ SSLC ವಾರ್ಷಿಕ ಪರೀಕ್ಷೆ 3ನ ಬರೆದಿರುವಂತಹ ವಿದ್ಯಾರ್ಥಿಗಳಲ್ಲಿ ಈಗ ಬರ್ತಿರುವಂತಹ ಪ್ರಶ್ನೆ ಏನಾಗಿದೆ ಅಂದ್ರೆ ಬಹುತೇಕ ವಿದ್ಯಾರ್ಥಿಗಳು ಒಂದಲ್ಲ ಒಂದು ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ. SSLC ಎಕ್ಸಾಮ್ ತಿಳಿದು ರಿಸಲ್ಟ್ ಯಾವಾಗ ಪ್ರಕಟ ಮಾಡ್ತಾರೆ, ರಿಸಲ್ಟ್ ಡೇಟ್ ಹೇಳಿ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಮೆಸೇಜ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದಾಗಿರುತ್ತೆ ಇನ್ಸ್ಟಾಗ್ರಾಮ್ ಕೂಡ. ಸೊ ವಿದ್ಯಾರ್ಥಿಗಳ ಪ್ರಶ್ನೆ ಹುಟ್ಟಿದ್ರೆ ಇವರು ಡಿಸ್ಕ್ರಿಪ್ಷನ್ ಅಲ್ಲಿ ಕನ್ನಡವದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರುತ್ತಲ್ಲ, ವಿದ್ಯಾರ್ಥಿಗಳಿಗೆ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಅನ್ನು ಕೂಡ ನೀಡಿರೋದಾಗಿರುತ್ತೆ. ಅದನ್ನು ಪಡ್ಕೊಳ್ಳೋದ್ರ ಮುಖಾಂತರ ವಿದ್ಯಾರ್ಥಿಗಳ ಒಂದು ಹೆಸರಿನ ಪಕ್ಕದಲ್ಲಿ ನೀವು ನಮಗೆ ಮೆಸೇಜ್ ಮಾಡಿದಂಥ ಸಂದರ್ಭದಲ್ಲಿ ಕಿರೀಟ ಸಿಂಬಲ್ ಬರುತ್ತೆ, ಅಂದರೆ ನೀವು ನಮ್ಮ ಮೆಂಬರ್ ಅಂತ ನಮಗೆ ನಿಮ್ಮೊಂದು ಮೆಸೇಜ್ಗಳು ಬೇಗ ನೋಟಿಫೈ ಆಗುತ್ತೆ. ಮತ್ತು ಮೆಸೇಜ್ ಅಥವಾ ಕಾಲ್ ಮುಖಾಂತರ ಉತ್ತರನ ಪಡ್ಕೋಬೋದಾಗಿರುತ್ತೆ. ಸಬ್ಸ್ಕ್ರಿಪ್ಷನ್ ಆಪ್ಷನ್ ನಿಮಗೆ ಅದಕ್ಕೆ ಸಹಾಯ ಮಾಡುತ್ತೆ, ರಿಪ್ಲೈಗಳನ್ನು ಕೂಡ ಪಡ್ಕೊಳ್ಳೋದಕ್ಕೆ. ಮತ್ತು ಆ ಅಧಿಕೃತ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ನೋಟಿಫಿಕೇಶನ್ ಮಾಹಿತಿಗಳನ್ನು ಕೂಡ ಒಂದು ಬ್ರಾಡ್ಕಾಸ್ಟ್ನಲ್ಲಿ ಲಿಂಕ್ ಕೂಡ ಓಪನ್ ಆಗುತ್ತೆ ನಿಮಗೆ ಅಂತ ಹೇಳ್ತಾ, ಇದೀಗ ವಿದ್ಯಾರ್ಥಿಗಳು ಯೂಟ್ಯೂಬ್ನಲ್ಲೂ ಕೂಡ ಜಾಯ್ನ್ ಆಪ್ಷನ್ ಇದೆ, ಅದರ ಒಂದು ಸೌಲಭ್ಯನ ನೀವು ಪಡ್ಕೋಬಹುದು. ಸೊ SSLC ಎಕ್ಸಾಮ್ ತಿಳಿದು ರಿಸಲ್ಟ್ ಯಾವಾಗ ಪ್ರಕಟ ಆಗುತ್ತೆ, ನಂತರದಲ್ಲಿ ರಿಸಲ್ಟ್ ಡೇಟ್ ಹೇಳಿ ಅಂತ ಕೇಳ್ತೀರಿ. ಮತ್ತೆ ವಾರ್ಷಿಕ ಪರೀಕ್ಷೆ 4ನ ಮಾಡ್ತಾರೆ ಅಂತಲೂ ಕೂಡ ಕೆಲ ವಿದ್ಯಾರ್ಥಿಗಳ ಪ್ರಶ್ನೆ ಇರುವಂಥದ್ದಾಗಿರುತ್ತೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ರಿಸಲ್ಟ್ ಅಂತಕ್ಕಂಥದ್ದು ಏನಿದೆಯಲ್ಲ, ಈ ಬಾರಿ ಎಲ್ಲ ವಿದ್ಯಾರ್ಥಿಗಳನ್ನ ಪಾಸ್ ಮಾಡ್ತಾರೆ ಅಂತ ಹೆಚ್ಚುವರಿಯಾಗಿ ಪ್ರಶ್ನೆಗಳನ್ನು ಕೇಳ್ತೀರಾ. ಅದಕ್ಕೆ ಸಂಬಂಧಪಟ್ಟಂತೆ ಒಂದೊಂದಾಗಿ ಅಪ್ಡೇಟ್ಸ್ ಕೊಡ್ತಾ ಇರ್ತೇವೆ. ಕನ್ನಡದ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಚಾನಲ್ ಆ ಒಂದು ಮಾಹಿತಿ ಕೂಡ ನಾವು ನಿಮಗೆ ಕೊಟ್ಟಿರೋದಾಗಿರುತ್ತೆ. ಹೆಚ್ಚುವರಿ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಬಹುದಾಗಿರುತ್ತೆ. ಮತ್ತು ಇನ್ಸ್ಟಾಗ್ರಾಮ್ ಕೂಡ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಅನ್ನು ಪಡ್ಕೊಳ್ಳೋದ್ರ ಮುಖಾಂತರ ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ಕೋಬಹುದಾಗಿರುತ್ತೆ ಅಂತ ಹೇಳ್ತಾ ವಿದ್ಯಾರ್ಥಿಗಳಿಗೆ SSLC ವಾರ್ಷಿಕ ಪರೀಕ್ಷೆ ಅಂತಕ್ಕಂಥದ್ದು ಏನಿದೆಯಲ್ಲ, ಕಳೆದ ವರ್ಷದಲ್ಲಿ ವಿದ್ಯಾರ್ಥಿಗಳಿಗೆ ಅದೇ ಹಿಂದಿನ ವರ್ಷಗಳಲ್ಲಿ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮತ್ತು ಶಿಕ್ಷಣ ಇಲಾಖೆಯವರು ಕೂಡ ಮಾಹಿತಿನ ಕೊಟ್ಟರು. ವಿದ್ಯಾರ್ಥಿಗಳಿಗೆ ವಾರ್ಷಿಕವಾಗಿ 3 ಪರೀಕ್ಷೆಯನ್ನು ಮಾಡ್ತೇವೆ ಅಂತ ಈ ಒಂದು ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಮಾಹಿತಿನ ಕೊಟ್ಟರು. ಅಂದರೆ ವಿದ್ಯಾರ್ಥಿಗಳಿಗೆ ಪೂರಕ ಪರೀಕ್ಷೆ ಅಂತಕ್ಕಂಥದ್ದನ್ನು ನಾವು ತೆಗಿತಾ ಇದ್ದೇವೆ. ಆ ಒಂದು ಹೆಸರನ್ನು ವಿದ್ಯಾರ್ಥಿಗಳಿಗೆ ವಾರ್ಷಿಕವಾಗಿ 3 ಪರೀಕ್ಷೆ, ಅಂದರೆ ವಿದ್ಯಾರ್ಥಿಗಳಿಗೆ 3 ಪರೀಕ್ಷೆನ ಮಾಡ್ತವೆ. ವಾರ್ಷಿಕವಾಗಿ 1ನೇ ಪರೀಕ್ಷೆ ಮತ್ತು ನಂತರದಲ್ಲಿ ಸಪ್ಲಿಮೆಂಟರಿ ಪರೀಕ್ಷೆ ಅಂತಿತ್ತು. ಅದರ ಬದಲಾಗಿ ನಾವು ವಾರ್ಷಿಕ ಪರೀಕ್ಷೆ 1, ವಾರ್ಷಿಕ ಪರೀಕ್ಷೆ 2, ವಾರ್ಷಿಕ ಪರೀಕ್ಷೆ 3 ಅಂತಾನೆ ಮಾಡ್ತೇವೆ. ಯಾವುದೇ ರೀತಿ ವಿದ್ಯಾರ್ಥಿಗಳಿಗೆ ಕೀಳಿರಿಮೆ ಬರಬಾರ್ದು, ನಾವು ಸಪ್ಲಿಮೆಂಟರಿ ಕಟ್ ಮಾಡಿದೀವಿ ಹಾಗೆ ಹೀಗೆ ಅಂತ ಮಾರ್ಕ್ಸ್ ಕಾರ್ಡಲ್ಲೂ ಕೂಡ ಅವ್ರಿಗೆ ಯಾವುದೇ ರೀತಿಯಾಗಿ ಮೆನ್ಷನ್ ಕೂಡ ಆಗೋದಿಲ್ಲ ಯಾವ ಎಕ್ಸಾಮ್ ಅನ್ನು ಕಟ್ಟಬಾರ್ದು ಅಂತಕ್ಕಂಥದ್ದು, ಅಥವಾ ವಿದ್ಯಾರ್ಥಿಗಳಿಗೆ ಸಪ್ಲಿಮೆಂಟರಿ ಅಂತಕ್ಕಂಥ ಒಂದು ಪದ ಮೆನ್ಷನ್ ಆಗೋದಿಲ್ಲ, ಅಥವಾ ಸ್ಟಾರ್ ಮಾರ್ಕ್ ಏನೂ ಬರೋದಿಲ್ಲ ಅಂತ ಇಲಾಖೆಯವರು ಮಾಹಿತಿನ ಕೊಟ್ಟರು. ಯಾವ ರಿಸಲ್ಟ್ ಬೇಕಾದ್ರೂ ಅದನ್ನು ತಗೋಬೋದಾಗಿರುತ್ತೆ ಅಂತ. ಹಾಗಾಗಿ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ 4 ಕೂಡ ಆಗುತ್ತಾ, ರಿಸಲ್ಟ್ ಯಾವಾಗ ಪ್ರಕಟ ಆಗುತ್ತೆ, ಈ ಬಾರಿ ಎಲ್ಲರೂ ಪಾಸ್ ಮಾಡ್ತಾರೆ ಅಂತ ಏನು ಕೇಳ್ತಿರಲ್ಲ. ರಿಸಲ್ಟ್ ಬಗ್ಗೆ ತಿಳಿಸುವಂತಾರೆ ಜುಲೈ 18ನೇ ತಾರೀಕು 2025ರಿಂದ ವಿದ್ಯಾರ್ಥಿಗಳಿಗೆ ಜುಲೈ 18, 2025ರಿಂದ SSLC ವಾರ್ಷಿಕ ಪರೀಕ್ಷೆ 3ರ ಮೌಲ್ಯಮಾಪನ ಕಾರ್ಯ ಶುರುವಾಗ್ತಿದೆ ಅಂತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಮಾಹಿತಿನ ಕೊಟ್ಟಿರೋದ್ರಿಂದ ವಿದ್ಯಾರ್ಥಿಗಳೇ ರಿಸಲ್ಟ್ ಅಂತಕ್ಕಂಥದ್ದು ಏನಿದೆಯಲ್ಲ, ಜುಲೈ ತಿಂಗಳ ಕೊನೆಯ ವಾರದಲ್ಲಿ ರಿಸಲ್ಟ್ ಅನ್ನು ನಿರೀಕ್ಷೆ ಮಾಡಬಹುದಿರುತ್ತೆ. ರಿಸಲ್ಟ್ ಡೇಟ್ ಹೇಳಿ ಅಂತ ಹೇಳ್ತೀರಾ, ಅಧಿಕೃತವಾಗಿ ದಿನಾಂಕ ಪ್ರಕಟ ಆಗದಿರೋದ್ರಿಂದ ಯಾವುದೋ ಒಂದು ಡೇಟ್ ಅನ್ನು ಹೇಳಕ್ಕಾಗಲ್ಲ. ಆ ಕಾರಣಕ್ಕೆ ಜುಲೈ ತಿಂಗಳ ಕೊನೆಯ ವಾರದಲ್ಲಿ ನಿಮ್ಮೊಂದು ರಿಸಲ್ಟ್ ಅಂತಕ್ಕಂಥದ್ದು ಪ್ರಕಟ ಆಗುತ್ತೆ. ಜುಲೈ ಮಂತಲ್ಲೇ ಬರುತ್ತೆ ವಿದ್ಯಾರ್ಥಿಗಳಿಗೆ. ನಂತರದಲ್ಲಿ ಇವಾಗ ಕೇಳ್ತಿರುವಂಥ ಪ್ರಶ್ನೆ ಏನಾಗಿತ್ತು ಅಂದ್ರೆ, ಎಲ್ಲ ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತಾರೆ, ವಾರ್ಷಿಕ ಪರೀಕ್ಷೆ 4 ಮಾಡ್ತಾರೆ ಅಂತ. ವಾರ್ಷಿಕ ಪರೀಕ್ಷೆ 4ರ ಬಗ್ಗೆ ಹೇಳಿದರೆ, ಇಲ್ಲ ವಿದ್ಯಾರ್ಥಿಗಳು ವಾರ್ಷಿಕ ಪರೀಕ್ಷೆ 3 ಕೊನೆಯಾಗಿರುತ್ತೆ. ವಾರ್ಷಿಕ ಪರೀಕ್ಷೆ 1, 2, 3 ಮೂರೇ ಅಂತಿಮವಾಗಿರುತ್ತೆ ವಿದ್ಯಾರ್ಥಿಗಳಿಗೆ. ನಂತರದಲ್ಲಿ ವಿದ್ಯಾರ್ಥಿಗಳು 3ನೇ ಪರೀಕ್ಷೆಯಲ್ಲೂ ಕೂಡ ಯಾವ್ದಾದ್ರು ವಿದ್ಯಾರ್ಥಿಗಳು NC ಅಂತ ಬಂತು, ಅಥವಾ ರಿಸಲ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅಂದರೆ ನೆಕ್ಸ್ಟ್ ಮುಂದಿನ ವರ್ಷದಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆನ ಕಟ್ಕೋಬೋದಾಗಿರುತ್ತೆ 2026ರಲ್ಲಿ. ಸೊ ಈಗ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ 3 ಅಂತಿಮ ಇರುತ್ತೆ, 4ನೇ ಪರೀಕ್ಷೆ ಮಾಡ್ತಾರೆ ಅಂತ ಏನು ಕೇಳ್ತೀರಾ, 4ನೇ ಪರೀಕ್ಷೆ ಇರುವುದಿಲ್ಲ. ನಂತರ ವಿದ್ಯಾರ್ಥಿಗಳಿಗೆ ಎಲ್ಲ ವಿದ್ಯಾರ್ಥಿಗಳನ್ನ ಪಾಸ್ ಮಾಡ್ಬಿಡ್ತಾರೆ, ಇದು ಕೊನೆ ಪರೀಕ್ಷೆ ಅಲ್ವಾ ಹಾಗೆ ಅಂತ ಕೂಡ ಕೆಲವರು ಕೇಳ್ತಾ ಇದ್ದೀರಾ. ಇಲ್ಲ ವಿದ್ಯಾರ್ಥಿಗಳು ವ್ಯಾಲ್ಯೂಯೇಷನ್ ಅಂತಕ್ಕಂಥದ್ದು ಏನಿದೆಲ್ಲ, ವಿದ್ಯಾರ್ಥಿಗಳಿಗೆ ಕೀ ಆನ್ಸರ್ನ ಬೇಸ್ ಮೇಲೆ ಮಾಡೋದಾಗಿರುತ್ತೆ. ಎಲ್ಲ ವಿದ್ಯಾರ್ಥಿಗಳನ್ನ ಪಾಸ್ ಮಾಡೋ ಥರ ಇದ್ರೆ ಪರೀಕ್ಷೆನೇ ಮಾಡ್ತಾ ಇರಲ್ಲ. ವಿದ್ಯಾರ್ಥಿಗಳು ಬರೆದು ಬಂದಿದ್ದೀರಾ, ಒಂದು ಹೋಪ್ ಇದೆ, ಸೊ ವಿದ್ಯಾರ್ಥಿಗಳು ಅಟೆಂಪ್ಟ್ ಮಾಡಿದ್ದೀರಾ, ಸೊ ವಿದ್ಯಾರ್ಥಿಗಳು ಆನ್ಸರ್ ಪೇಪರಲ್ಲಿ ಏನಾದರೂ ಬರ್ದಿರಾ ಅಂತಕ್ಕಂಥ ಸಂದರ್ಭದಲ್ಲಿ ಮಾರ್ಕ್ಸ್ ಕೊಡೋ ಥರ ಇದ್ದರೆ ಸೊ ಪಾಸ್ ಅಂತೂ ಮಾಡೋ ಸಾಧ್ಯತೆ ಇರುತ್ತೆ. ಅಂದರೆ ವಿದ್ಯಾರ್ಥಿಗಳಿಗೆ ಪಾಸ್ ಆಗುವ ಸಾಧ್ಯತೆ ಇರುತ್ತೆ. ಪಾಸ್ ಮಾಡೋದು ಬಿಡೋದು ಎಲ್ಲ ವಿದ್ಯಾರ್ಥಿಗಳು ಏನು ಬರ್ಕೊಟ್ಟಿರ್ತಾರಲ್ಲ ಅದರ ಬೇಸ್ ಮೇಲೆ ಇರುತ್ತೆ. ಆನ್ಸರ್ ಪೇಪರಲ್ಲಿ ಆನ್ಸರ್ಗಳಿದ್ದಂಥ ಸಂದರ್ಭದಲ್ಲಿ ಪಾಸ್ ಆಗುವ ಸಾಧ್ಯತೆ ಇರುತ್ತೆ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನೀವು ಎಲ್ಲ ವಿದ್ಯಾರ್ಥಿಗಳನ್ನ ಪಾಸ್ ಅಂತೂ ಮಾಡೋದಿಲ್ಲ. ಸೊ ಆ ಥರ ಯಾವ್ದಾದ್ರು ಮಾಹಿತಿಗಳು ಬರ್ತಿರೋದು ಕೂಡ ಅದು ಫೇಕ್ ಆಗಿರುತ್ತೆ. ಸೊ ಯಾಕಂದರೆ ವಾರ್ಷಿಕ ಪರೀಕ್ಷೆ 2ರ ಸಂದರ್ಭದಲ್ಲೂ ಕೂಡ ನಾವು ಮಾಹಿತಿನ ಕೊಟ್ಟು ಎಲ್ಲ ವಿದ್ಯಾರ್ಥಿಗಳು ಏನು ಪಾಸ್ ಮಾಡ್ತಿಲ್ಲ ಅಂತ. ಅದೇ ರೀತಿಯೂ ಕೂಡ ರಿಸಲ್ಟ್ ಕೂಡ ಬಂದಿದೆ. 33% ಸಮಥಿಂಗ್ ಅಲ್ಲಿ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅಂತಕ್ಕಂಥದ್ದು ಬಂದಿರೋದಾಗಿರುತ್ತೆ. ಅದಕ್ಕೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ.